ಲೋಕಸಭಾ ಕದನಕ್ಕೆ ಇನ್ನು ಏನು ಕೆಲವೇ ಒಂದೇ ಒಂದು ದಿನ ಬಾಕಿ ಇರತಕ್ಕಂತ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಏನು ಜಿಲ್ಲಾಡಳಿತ ಮತದಾನ ಮಾಡಿ, ಮತದಾನ ನಿಮ್ಮ ಹಕ್ಕು ಅಂತ ಹೇಳುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಜಾಗೃತಿಯನ್ನು ಕೂಡ ಕಳೆದ ಒಂದು 15 ದಿನಗಳಿಂದ ಎಲ್ಲಾ ರೀತಿಯಲ್ಲಿ ಏನಂದ್ರೆ ಜನರಿಗೆ ಜಾಗೃತಿಯನ್ನ ಮೂಡಿಸ್ತಾ ಬಂದಿರುವಂತದ್ದು. ಸದ್ಯ ನಾಳೆ ಮತದಾನ ಇರತಕ್ಕಂತ ಹಿನ್ನೆಲೆಯಲ್ಲಿ ಏನು ಈ ಒಂದು ಮತದಾನ ಕಾರ್ಯಕ್ಕೆ ಬಳಸಲಾಗುವಂತಹ ಏನಂದ್ರೆ ಟ್ಯಾಕ್ಸಿಗಳು ಮತ್ತು ಅಲ್ಲಿ ವಾಹನಗಳನ್ನ ಬಳಸುವಂತ ಏನು ಚಾಲಕರಿಗೆ ಇವತ್ತು ಏನಂದ್ರೆ ಮತದಾನ ಮಾಡುವ ಹಕ್ಕಿಲ್ಲ ಅಂತೇಳಿ ಸ್ವತಃ ಆ ಒಂದು ಚಾಲಕರೇ ಈ ಒಂದು ಸ್ಥಳದ ಅಂದ್ರೆ ಹಾವೇರಿ ನಗರದಲ್ಲಿರ್ತಕ್ಕಂಥ ಹುಕ್ಕೇರಿ ಮಠದ ಪಕ್ಕದಲ್ಲಿ ಬಂದು ಏನೊಂದು ಆಕ್ರೋಶವನ್ನ ಹೊರ ಹಾಕ್ತಿರುವಂತದ್ದು. ಅಂದ್ರೆ ಏನು ಮತದಾನ ನಡೆಯುವಂತ ಸಂದರ್ಭದಲ್ಲಿ ಆ ಒಂದು ಚಾಲಕರ ಒಂದು ಮತದ ಡಬ್ಬೆಗಳಾಗಿರ್ಬೋದು ಅಥವಾ ಮತದಾನಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಸಾಮಗ್ರಿಗಳನ್ನು ಹೊತ್ಕೊಂಡು ಹೋಗಿ ಇಲ್ಲಿಂದ ಅಲ್ಲೇ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಅಂತ ಒಂದು ಚಾಲಕರು ಅಂದ್ರೆ ಈಗ ಹಾವೇರಿಯ ಒಬ್ಬ ಮತದಾರ ಇದ್ರೆ ಅವರನ್ನ ಏನಂದ್ರೆ ಬ್ಯಾಡಿಗೆ ಒಂದು ಡ್ಯೂಟಿಗೆ ಹಾಕಿದ್ರೆ ಹಾವೇರಿಯಲ್ಲಿ ತನ್ನ ಮತ ಕಳ್ಕೊಂತೀನಿ, ನಂಗೆ ಮತವನ್ನ ಹಾಕುವಂತ ಒಂದು ಹಕ್ಕನ್ನು ಕಲ್ಪಿಸಿಕೊಡ್ರಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಮನವಿ ಕೊಡಲು ಮುಂದಾಗಿರುವಂತದ್ದು. ಆ ಒಂದು ಚಾಲಕರಿದ್ದಾರೆ ಅವ್ರು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್ ನಮಸ್ತೆ, ಏನ್ ಸಮಸ್ಯೆ ಸರ್ ನಿಮ್ದು? ಮೊದಲಿಗೆ ನಮಗೇನು ಶಿವಲಿಂಗ್ ಸ್ಟ್ಯಾಂಡ್ ಅಧ್ಯಕ್ಷರು ಮಾತಾಡಿದ್ರೆ ನಾವು ಇಲ್ಲಿ ನಮ್ಮ ಡ್ರೈವರ್ ಮತ್ತು ಮಾಲಕರಿಗೆ ಒಟ್ಟಿನ ಅಲೋಚನೆ ಮಾಡ್ಕೊಡ್ಬೇಕಂತ ಕೇಳ್ಕೊಂತೇವ್ರಿ ಜಿಲ್ಲಾಡಳಿತಕ್ಕೆ. ಇಲ್ಲಿವರಿಗೆ 200 ಮಂದಿ ಓಟ್ ಹಾಕಕ್ಕಾಗದಿಲ್ರಿ. ಒಬ್ರು ಅಗಡೆ ಆಗದಾವು, ಒಬ್ರು ಸಿಗ್ಗಾಂವ್ ಅದಾವು, ಸೌನೂರ್ ಅದಾವು, ತಡಸ್ ಅದಾರ, ಹನಗಲ್ ಅದಾರ, ಅವರೆಲ್ಲ ಇಲ್ಲಿ ಡ್ಯೂಟಿಗೆ ಬಂದಿದ್ದಾರೆ. ಅಂದ್ರೆ ಎಷ್ಟ್ ಜನ ಅದಾರ ಸರ್? ಎಲ್ಲಿದ್ದ ಎಲ್ಲಿ ಹಾಕ್ಯಾರ? ಎಷ್ಟ್ ಜನ ಆಗ್ಬೋದು ಸರ್? ತಡಸ್ ಗಾಡಿ ರಾಣೆಬೆನ್ನೂರಿಗೆ ಹಾಕ್ಯಾರ್ರಿ, ಆಮೇಲೆ ಸಿಗ್ಗಾಂವ್ ಗಾಡಿ ರಾಣೆಬೆನ್ನೂರಿಗೆ ಹಾಕ್ಯಾರ, ಹಾವೇರಿಗೆ ಹಾಕ್ಯಾವ್ರಿ. ಆಮೇಲೆ ತಡಸದ ಗಾಡಿ ಅಲ್ಲಿ ಹಿರಿಕರಿಗೆ ಹೋಗ್ಯಾವ್ರಿ. ಅವ್ರೆಲ್ಲ ಅಲ್ಲಿ ಹೋಗಿ ಹಾಕ್ಬಿಲ್, ತಡ್ಸಕ್ ಹೋಗಿ ಹಾಕ್ಬಿಲ್ರಿ ಓಟ್. ಅದಕ್ಕೊಂದು ಅನುಕೂಲ ಮಾಡಿಕೊಡ್ರಿ ಜಿಲ್ಲಾಡಳಿತ ಕೇಳ್ಕೊಂತೇವ್ರಿ ನಾವು. ಅಂದ್ರೆ ಅನುಕೂಲ ಮಾಡ್ಕೊಳ್ಳಿಲ್ಲ ಅಂದ್ರ ನಮ್ಗೆ ಬಹಳ ದೂರ ಬೆಳಗಿಗೆ ಹಾಕಿದಾರೆ. 4 ಗಂಟೆಗೆ ಹೋದ್ವಿ ಅಂದ್ರೆ ಒಮ್ಮಕ್ಲೆ ಸಾಯಂಕಾಲ ಹೊಟ್ಟಿಂಗ್ ಆಗೋ ಮಟ್ಟ ಎಲ್ಲಿ ಹೋಗ್ಬೇಡಪ್ಪ ಅಂದಾರ. ನಂದು ಇರೋದು ಹಾವೇರಿಯಲ್ಲಿ. ನನಗೆ ಇದನ್ನ ಹಾವೇರಿಯಲ್ಲಿ ಅವಶ್ಯಕತೆ ಮಾಡಿ ಕೊಡಿ ಅಂತ ಕೇಳ್ಕೊಂತೀವಿ. ಮತ್ ನೀವು ಫಸ್ಟ್ ಇಲ್ಲಿ ಕೇಳ್ಬೇಕಿಲ್ರಿ, ನೀವು ಅವ್ರ ಡ್ಯೂಟಿ ಹಾಕೋ ಮುಂದೆ ನೀವು ಹೇಳ್ಬೇಕಾಗಿತ್ತು ನಮ್ದು ಹಾವೇರಿ ಐತ್ರಿ ಓಟಿಂಗ್ ಡ್ಯೂಟಿ. ಮೊನ್ನೆ 2ನೇ ತಾರೀಕಿಂದ ಕೇಳಿದ್ವಿ, ಇಲ್ಲ ಕೇಳ್ತೇವೆ ವಿಚಾರ ಮಾಡ್ತೀವಿ ಅಂದ್ರು. ಅದನ್ನ ನಮ್ ಗಾಡಿಯಾಗ ಅಡ್ಡಾಡ ಸರ್ ಅವ್ರು ಇನ್ನೂವರೆಗೂ ನಮ್ಗೇನು ಹೇಳಿಲ್ಲ. ಅದಕ್ಕೆ ನಾವು ಕೇಳ್ತಾ ಇದೀವಿ ವೋಟಿಂಗ್ ಅವಶ್ಯಕತೆ ಮಾಡಿಕೊಡಿ ನಮ್ಗಂತ. ಇದಿಷ್ಟು ಏನಂತಂದ್ರೆ ಏನಂದ್ರೆ ವಾಹನ ಚಾಲಕರ ಮಾತಾಗಿದೆ, ನಮಗೆ ಮತದಾನ ಮಾಡಲು ಅವಕಾಶ ಮಾಡಿಕೊಡಿ. ಬೇರೆ ಬೇರೆ ಕಡೆ ನಮ್ಮನ್ನ ಡ್ಯೂಟಿ ಹಾಕಿದ್ದಾರೆ, ಆದ್ರೆ ಜಿಲ್ಲಾಡಳಿತ ಅದಕ್ಕೊಂದು ಏನಾದ್ರೂ ಒಂದು ಸೂಕ್ತ ವ್ಯವಸ್ಥೆಯನ್ನ ಮಾಡಿ ನಮ್ಮ ಹಕ್ಕನ್ನ ಚಲಾಯಿಸಲು ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಈಗ ಕೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವ ಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.